ಹಾಲೆಲೂಯ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? 7 ಗಂಟೆ ಆಯಿತು. ಈಗಾಗಲೇ ನೀವು ಕಾಲಕೃತ್ಯಗಳೆಲ್ಲ ಮುಗಿಸಿಕೊಂಡು ವಾಕ್ಯ ಧ್ಯಾನಿಸಿ ಸಿದ್ಧರಾಗಿದ್ದಿರುತ್ತೀರಿ. ಒಂದು ವೇಳೆ ನೀವು ತಡ ಮಾಡಿ ಮಲಗಿರೋದಾದರೆ 7 ಗಂಟೆಗೆ ಎಲ್ಲರಿಗೂ ಅನುಕೂಲವಾಗಿರುವಂತೆ ಈ ಅನುದಿನದ ಧ್ಯಾನ ಪ್ರಸಾರ ಮಾಡ್ತಿದ್ದೇವೆ. ಅನೇಕರು ಈ ಅನುದಿನದ ಧ್ಯಾನವನ್ನು ತಪ್ಪದೆ ವೀಕ್ಷಿಸ್ತಿದ್ದೀರಿ. ಮಾತ್ರವಲ್ಲದೆ ಎಷ್ಟೋ ಆತ್ಮಿಕ ಸತ್ಯಗಳನ್ನೆಲ್ಲ ತಿಳಿದುಕೊಳ್ಳುತ್ತಾ ಆಧ್ಯಾತ್ಮಿಕ ಬಲಗೊಳ್ಳುತ್ತಾ ದೇವರ ನಿಕಟತೆಯಲ್ಲಿ ಬದುಕೀರಿ. ಒಂದು ವೇಳೆ ನೀವು ಇತರ ದೇಶದಲ್ಲಿರೋದಾದರೆ ನಿಮಗೆ ಟೆಲಿವಿಷನ್ ಪ್ರೋಗ್ರಾಮ್ಸ್ ಬರೋದಿಲ್ಲ. ಈಗೋ ಈ ಸೋಷಿಯಲ್ ಮೀಡಿಯಾ ನೀವು ಎಲ್ಲೇ ಇದ್ರೂ ನಿಮಗೆ ಲಭ್ಯವಾಗಿರುತ್ತೆ. ಬೇರೆ ಸಮಯವಾಗಿದ್ದರೂ ಕೆಲವರು ಎಚ್ಚರಗೊಂಡು ಈ ವಾಕ್ಯ ಸಂದೇಶ ಶ್ರದ್ಧೆಯಿಂದ ಕೇಳ್ತಿದ್ದೇವೆ ಎಂದು ಹೇಳ್ತಿದ್ದೀರಿ. ಕೆಲವರು ಯೂಟ್ಯೂಬ್ನಲ್ಲಿ ಲಾಗಿನ್ ಆಗಿ ವೀಕ್ಷಿಸ್ತಿದ್ದೀರೆಂದು ಕೇಳಿ ದೇವರನ್ನು ಸ್ತುತಿಸುತ್ತೇನೆ. ಬನ್ನಿ, ಹಾಗಾದರೆ ಈ ದಿನ ಪುನರುತ್ಥಾನದ ದಿನ, ಭಾನುವಾರವಲ್ಲವೋ, ಸಭೆಗೆ ಹೋಗಬೇಕು. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವು ನಮಗಾಗಿ ತಿರುಗಿ ಎದ್ದು ಬಂದಿದ್ದೀರೆಂದು, ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದೀರೆಂದು, ಸೈತಾನನನ್ನು ಜಯಿಸಿ, ಪಾತಾಳವನ್ನು ಜಯಿಸಿ, ನರಕ ಶಕ್ತಿಗಳನ್ನು ಜಯಿಸಿ, ಪಾಪವನ್ನು ಜಯಿಸಿ, ಪರಿಶುದ್ಧನಾಗಿ ನಮಗೋಸ್ಕರ ಸಜೀವನಾಗಿ ಎದ್ದು ಬಂದಿರೆಂದು, ನಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ಕಾಪಾಡುವ ದೇವರಾಗಿದ್ದೀರೆಂದು ನಂಬುತ್ತೇವೆ. ಪುನರುತ್ಥಾನನಾಗಿರುವ ನಿಮ್ಮನ್ನು ಆರಾಧಿಸುವ ಭಾಗ್ಯವನ್ನು ಈ ರೀತಿ ಪ್ರತಿ ಭಾನುವಾರ ನಮಗನುಗ್ರಹಿಸಿದ್ದಕ್ಕಾಗಿ ವಂದನೆಗಳು. ಈ ದಿನ ನಮ್ಮ ಸಭೆಗೆ ಹೋಗೋದಕ್ಕಿಂತ ಮುಂಚೆ ಈ ವಾಕ್ಯ ಧ್ಯಾನಿಸುತ್ತಿರುವಾಗ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಈ ದಿನ ಭಾನುವಾರವಲ್ಲವೋ, ಸಭೆಗೆ ಹೋಗ್ತಾ ಇದ್ದೀರಾ? ಪ್ರಪಂಚದಾದ್ಯಂತ ಭಾನುವಾರ ರಜೆಯ ದಿನವಾಗಿದೆ. ಅದು ದೇವರ ನೇಮಕವಾಗಿದೆ. ಕೆಲವೊಂದು ಕಂಟ್ರೀಸ್ಗಳಲ್ಲಿ ಫ್ರೈಡೇ ಆಗಲಿ, ಬೇರೆ ದಿನಗಳಾಗಲಿ ಹಾಲಿಡೇ ಇದ್ದಿರಬಹುದು. ಯಾವುದೇನೇ ಆಗಿರಲಿ, ವಾರಕ್ಕೆ ಒಂದು ದಿವಸ ದೇವರನ್ನು ಆರಾಧಿಸಬೇಕು, ದೇವರೊಂದಿಗೆ ಕಾಲ ಕಳೆಯಬೇಕು ಹಾಗೂ ದೇವರನ್ನು ಮಹಿಮೆ ಪಡಿಸಿ ದೇವರಲ್ಲಿ ಆನಂದಿಸಬೇಕೆಂದು ದೇವರು ನೇಮಿಸಿಟ್ಟಿದ್ದಾರೆ. ದೇವರಲ್ಲಿ ನಾವು ವಿಶ್ರಾಂತಿ ಪಡೆಯಬೇಕು. ಅಂದರೆ ವಿ ಹ್ಯಾವ್ ಟು ರಿಲ್ಯಾಕ್ಸ್, ಹೌದಲ್ಲವೇ? ಕೆಲಸಗಳ ಭಾರದೊಂದಿಗೆ, ಉದ್ಯೋಗದ ಭಾರದೊಂದಿಗೆ ಈ ಲೌಕಿಕ ಕಾರ್ಯಗಳಲ್ಲಿ ತೊಡಗಿ ಎಷ್ಟು ಪ್ರಯಾಸ ಪಡ್ತೇವೆ ನೋಡಿ, ರಾತ್ರಿ ಹಗಲು. ಕನಿಷ್ಠ ಒಂದು ದಿನ ನಿಮ್ಮ ಬಾಧೆಗಳೆಲ್ಲ ತೀರಿಸಿಕೊಂಡು ದೇವರು ಕೊಡುವ ಆನಂದವನ್ನು ಹೊಂದಿಕೊಂಡು ದೇವರ ಚಿತ್ತ ಅರಿತುಕೊಳ್ಳಲು ಪ್ರತಿ ಭಾನುವಾರ ದೇವರೊಂದಿಗೆ ಕಾಲ ಕಳೆಯುವುದನ್ನು ಕಲಿಯಿರಿ. ಸಭೆಗಳಲ್ಲಿ ಒಂದು ಕಾಲದಲ್ಲಿ ಒಂದೇ ಆರಾಧನೆ ಇರ್ತಾ ಇತ್ತು. ಒಂದೇ ಚರ್ಚಿನಲ್ಲಿ ಹಿಡಿಯುವಷ್ಟು ಜನರು ಇರ್ತಾ ಇದ್ರು, ಬೇರೆ ಬೇರೆ ಚರ್ಚ್ಗಳು ಇರ್ತಾ ಇದ್ವು. ಆದರೆ ಈಗ ಹೆಚ್ಚು ಜನ ದೇವರನ್ನು ಆರಾಧಿಸುವಂತೆ ಕಾಣಿಸ್ತಿದೆ. ಆ ಕಾರಣಕ್ಕಾಗಿ 2-3 ಸರ್ವಿಸಸ್ಗಳನ್ನು ಇಡ್ತಿದ್ದಾರೆ. ಕೆಲವೊಂದು ಸಾರಿ ಎಲ್ಲರಿಗೂ, ಅಂದರೆ ಯಾರ್ಯಾರಿಗೆ ಅನುಕೂಲವಾದ ಸಮಯವಿದೆಯೋ ಅವರಿಗೋಸ್ಕರ ಪಾಸ್ಟರ್ ಅವರು ಮೀಟಿಂಗ್ ಇಡಬೇಕಾದದ್ದನ್ನು ಕೂಡ ನಾನು ಗಮನಿಸಿದ್ದೇನೆ. ಕೆಲವರು ಬೆಳಗ್ಗೆ ಬರ್ತಾರೆ, ಕೆಲವರು ಮಧ್ಯಾಹ್ನ ಬರ್ತಾರೆ, ಕೆಲವರು ಸಾಯಂಕಾಲ ಬರ್ತಾರೆ. ಹಾಗಾಗಿ ನೀವು ಎಷ್ಟು ಆರಾಧನೆಗಳಲ್ಲಿ ಪಾಲ್ಗೊಳ್ತಿದ್ದೀರಿ ಎಂದು ನನಗೆ ಗೊತ್ತಿಲ್ಲ. ಒಂದು ವೇಳೆ ನಿಮ್ಮ ಸಭೆಯಲ್ಲಿ 2-3 ಆರಾಧನೆಗಳಿರೋದಾದರೆ ಎಲ್ಲ ಆರಾಧನೆಗಳಲ್ಲಿ ಪಾಲ್ಗೊಳ್ಳಲು ಆಶಿಸಿರಿ. ಯಾಕೆಂದರೆ ಎಷ್ಟೇ ಸಮಯವನ್ನು ನಾವು ದೇವರೊಂದಿಗೆ ಕಳೆದರೂ ಕೂಡ ನಮ್ಮ ಆಸೆ ತೀರೋದಿಲ್ಲ. ಎಷ್ಟೋ ವಿಧವಾಗಿ ಪರಿಶುದ್ಧಾತ್ಮನು ನಮಗೆ ಕಲಿಸಿಕೊಡುತ್ತಾರೆ, ಆದರಿಸುತ್ತಾರೆ, ಎಚ್ಚರಿಸುತ್ತಾರೆ, ಧೈರ್ಯಗೊಳಿಸುತ್ತಾರೆ. ಭಾನುವಾರ ಕರ್ತನ ದಿನವಾಗಿದೆ. ಯಾಕೆಂದರೆ ಭಾನುವಾರದಂದೇ ಯೇಸು ಪುನರುತ್ಥಾನ ಹೊಂದಿದ್ದಾರೆ. ಯೇಸು ಕ್ರಿಸ್ತನು ಪುನರುತ್ಥಾನನಾದ ನಂತರ ಅನೇಕರಿಗೆ ಕಾಣಿಸಿಕೊಂಡಿದ್ದಾರೆ. 13 ವ್ಯತ್ಯಾಸಕರವಾದ ಸ್ಥಳಗಳಲ್ಲಿ 500ಕ್ಕಿಂತಲೂ ಹೆಚ್ಚಾದ ಮನುಷ್ಯರಿಗೆ ವಿವಿಧ ರೀತಿಯ 13 ಲೊಕೇಶನ್ಸ್ಗಳಲ್ಲಿ ಆತನು ತನ್ನನ್ನು ತಾನು ತೋರ್ಪಡಿಸಿಕೊಂಡು ಆತನು ಸಜೀವವುಳ್ಳವನಾಗಿದ್ದಾನೆ ಎಂದು ದೃಢಪಡಿಸಿಕೊಂಡಿರುವುದನ್ನು ನಾವು ಪರಿಶುದ್ಧ ಸತ್ಯವೇದದಲ್ಲಿ ಓದುತ್ತೇವೆ. ಮತ್ತೆ ನೀವು ದೃಢಪಡಿಸಿಕೊಂಡಿದ್ದೀರಾ ನಮ್ಮ ಯೇಸು ಸಜೀವವುಳ್ಳವರಾಗಿದ್ದಾರೆಂದು? ಇನ್ನು ಮುಂದಿನ ಕೆಲವೇ ವಾರಗಳಲ್ಲಿ ಈಸ್ಟರ್ ಬರಲಿಕ್ಕಿದೆ. ಅದೊಂದು ಕಥೆಯಂತೆ ಇದೆಯಾ, ಅಥವಾ ಈ ದಿನ ದೇವರೊಂದಿಗೆ ಸಹವಾಸ ಮಾಡುತ್ತಾ ಸಜೀವವುಳ್ಳಂತಹ ಕ್ರಿಸ್ತನ ಮಾತು ಕೇಳಲು ಆಸೆ ಪಡುತ್ತಾ ಇದ್ದೀರಾ? ಸತ್ಯವೇದದಲ್ಲಿ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ ಹೇಳೋದೇನೆಂದರೆ, ವಾರದ ಮೊದಲನೇ ದಿವಸ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ತಾವಿದ್ದ ಮನೆಯ ಬಾಗಿಲನ್ನು ಮುಚ್ಚಿಕೊಂಡು, ಏನಂತೆ? ಯೇಸುಕ್ರಿಸ್ತನು ಪುನರುತ್ಥಾನನಾಗಿದ್ದಾರೆ, ಆತನ ಶರೀರ ಸಮಾಧಿಯೊಳಗಿಲ್ಲ, ಸಮಾಧಿಯ ಕಲ್ಲು ಉರುಳಿಸಲ್ಪಟ್ಟಿದೆ, ನಾನು ಯೇಸುವನ್ನು ಕಂಡಿದ್ದೇನೆ ಎಂದು ಮಗ್ದಲದ ಮರಿಯಳು ಸಾಕ್ಷಿ ಕೊಡುತ್ತಾಳೆ. ಶಿಷ್ಯರು ಹೋಗಿ ನೋಡಿ ಬಂದು ಸಮಾಧಿ ಖಾಲಿ ಇದೆ ಎಂದು ತಿಳಿದುಕೊಂಡ ನಂತರವೂ ಕೂಡ ಇನ್ನೂ ಅವರು ಯೆಹೂದ್ಯರಿಗೆ ಭಯಪಡ್ತಿದ್ದಾರೆ, ದೇವರಿಗೆ ಭಯಪಡ್ತಾ ಇಲ್ಲ. ಆ ಶಿಲುಬೆ ಮೇಲಿರುವ ಕಳ್ಳನು ಹೇಳುತ್ತಾನೆ, ನಾವು ಈ ಶಿಕ್ಷೆಗೆ ಅರ್ಹರಾಗಿದ್ದೇವೆ, ದೇವರಿಗೆ ನೀನು ಭಯಪಡುವುದಿಲ್ಲವೋ ಅನ್ನುತ್ತಾನಲ್ಲವೇ?
ದೇವರಿಗೆ ಭಯಪಡುವವರು ಮನುಷ್ಯರಿಗೆ ಭಯಪಡುವುದಿಲ್ಲ. ಮನುಷ್ಯರಿಗೆ ಭಯಪಡುವವರು ದೇವರನ್ನು ಪಕ್ಕಕ್ಕೆ ತಳ್ಳಿ ಹಾಕ್ತಾರೆ. ಇನ್ನೂ ಯೆಹೂದ್ಯರಿಗೆ ಭಯಪಟ್ಟು ತಾವಿದ್ದ ಮನೆಯ ಬಾಗಿಲನ್ನು ಮುಚ್ಚಿಕೊಂಡು ಅಳುತ್ತಾ ದಿಗುಲು ಪಡುತ್ತಾ ನಮ್ಮ ಭವಿಷ್ಯ ಏನಾಗುತ್ತದೆ ಎಂದು ಯೋಚಿಸ್ತಾ ಕೂತ್ಕೊಂಡ್ರೋ ಗೊತ್ತಿಲ್ಲ. ಎಷ್ಟೋ ಜನ ಈ ದಿನವೂ ಕೂಡ ಭಾನುವಾರ ಸಭೆಗೆ ಹೋಗಿ ಬಂದಿದ್ದೇವೆ ಎಂಬುದಾಗಿ ಹೇಳ್ತಾರೆ. ಮತ್ತೆ ಸಾಯಂಕಾಲ ಬಾಗಿಲು ಮುಚ್ಚಿಕೊಂಡು ಮೂವಿ ನೋಡುವಂಥವರು, ಸೀರಿಯಲ್ ನೋಡುವಂಥವರು, ಇಲ್ಲವೇ ಮಾರ್ಕೆಟ್ಗಳಿಗೆ ಹೋಗಿ ಸಮಯ ವ್ಯರ್ಥ ಮಾಡಿಕೊಳ್ಳುವಂಥವರಿದ್ದಾರೆ. ಭಾನುವಾರ ಆಲಯದಲ್ಲಿ ಅಷ್ಟೇ ಅಲ್ಲ ಪ್ರಿಯರೇ, ನಿಮ್ಮ ಮನೆಯಲ್ಲಿಯೂ ಕೂಡ ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ನಿಮ್ಮ ಮನೆಗೆ ಬರಬೇಕೆಂದು ಬಯಸುತ್ತಾರೆ. ಭಾನುವಾರ ಸಭೆಗೆ ಹೋದವರೆಲ್ಲರ ಮನೆಗೆ ಯೇಸು ಹೌಸ್ ವಿಸಿಟಿಂಗ್ ಆಗಿ ಪಾಸ್ಟರ್ ಬರದಿದ್ರು ಕೂಡ ಒಬ್ಬರೇ ಎಲ್ಲಾ ಸಮಯದಲ್ಲಿ ಎಲ್ಲರ ಮನೆಯಲ್ಲಿರುವಂತಹ ದೊಡ್ಡ ಶ್ರೇಷ್ಠ ದೇವರಾಗಿದ್ದಾರಲ್ಲವೇ? ಆತನ ಸನ್ನಿಧಿ ನಿಮ್ಮ ಸಂಗಡ ಬರುವುದು ಎಂಬುದಾಗಿ ಆತನು ಹೇಳಿದಾನಲ್ಲವೇ? ಆ ಜಕ್ಕಯ್ಯ ಯೇಸುವನ್ನು ನೋಡಲು ಬಂದಾಗ ತಟ್ಟನೆಳೆದು ಬಾ, ಈ ಹೊತ್ತು ನಿನ್ನ ಮನೆಯಲ್ಲಿ ಉಳ್ಕೊಳ್ಳಬೇಕು ಎಂದು ಯೇಸು ಹೇಳಿದಾರಲ್ಲವೇ? ನಿನ್ನ ಮನೆಗೆ ರಕ್ಷಣೆ ಬಂತು ಎಂದು ಯೇಸು ಹೇಳಿದಾರಲ್ಲವೇ? ಮತ್ತೆ ನಿಮ್ಮ ಮನೆಗೆ ರಕ್ಷಣೆ ಬಂದಿದೆಯಾ? ನಿಮ್ಮ ಮನೆಯಲ್ಲಿ ಎಲ್ಲರೂ ದೇವರ ಸಭೆಗೆ ಹೋಗ್ತಾ ಇದ್ದೀರಾ ಅಥವಾ ಒಬ್ಬರಿಬ್ಬರು ಹೋಗ್ತಾ ಇದ್ದೀರಾ? ಕರ್ತನ ಬಳಿಗೆ ಅಂದರೆ ಆತನ ಸಭೆಗೆ ಹೋಗಿ ಆತನ ಸನ್ನಿಧಿ ನಿಮ್ಮೊಂದಿಗೆ ತಂದುಕೊಳ್ಳೋದಾದ್ರೆ ನೀವು ಭಾನುವಾರ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇಟ್ಕೊಳ್ರಿ. ಕೆಲವು ಚರ್ಚಸ್ಗಳಲ್ಲಿ ಕಾಟೇಜ್ ಮೀಟಿಂಗ್ ಇರ್ತವೆ, ನಮ್ಮ ಚರ್ಚಲ್ಲಾದರೂ ಸ್ಟ್ರೀಟ್ ಮೀಟಿಂಗ್ ಇರುತ್ತೆ. ಹೀಗೆ ಒಂದಲ್ಲಾ ಒಂದು ಸ್ಥಳಕ್ಕೆ ಹೋಗಿ ದೇವರ ವಾಕ್ಯಗಳನ್ನು ಮತ್ತೊಮ್ಮೆ ಧ್ಯಾನಿಸಲು, ಯೇಸುವಿನ ಪ್ರೀತಿ ಎಲ್ಲರಿಗೂ ಹಂಚಿಕೊಳ್ಳಲು ಈ ಭಾನುವಾರವನ್ನು ನಾವು ಬಳಸಬೇಕು. ಅಷ್ಟೇ ಹೊರತು ಭಾನುವಾರ ಆರಾಧನೆ ಮುಗಿಸಿಕೊಂಡ ನಂತರ ನಾವು ಮತ್ತೆ ಲೋಕಕ್ಕೆ ಭಯಪಟ್ಟವರಾಗಿ, ಲೋಕಕ್ಕೆ ಆಕರ್ಷಿತರಾಗಿ, ಲೋಕಸ್ಥರಿಗೆ ಭಯಪಟ್ಟು ಲೋಕಕ್ಕೆ ಒಳಗಾಗುವಂಥವರಾಗಿ ಇರಬಾರದು. ಹಾಗೆ ಇರುವಾಗ ಏನ್ ಮಾಡುತ್ತಾರೆ ದೇವರು? ಯೇಸು ಒಳಗೆ ಬಂದು ಅವರ ನಡುವೆ ಬಂದು ನಿಮಗೆ ಸಮಾಧಾನವಾಗಲಿ ಅಂದನು. ಬಾಗಿಲುಗಳು ಮುಚ್ಚಿರುವಾಗಲೇ ಯೇಸು ಒಳಗಡೆ ಬಂದು ನಿಮಗೆ ಸಮಾಧಾನವಾಗಲಿ, ನೀವು ಇನ್ನೂ ಕಳವಳಗೊಳ್ಳುತ್ತಾ ಇದ್ದೀರಿ, ನೀವು ಇನ್ನೂ ಅಪನಂಬಿಕೆಯಲ್ಲಿದ್ದೀರಿ ಎಂದು ಹೇಳಿ ಆತನು ತನ್ನನ್ನು ತಾನು ಬಯಲುಪಡಿಸಿಕೊಳ್ಳುತ್ತಾನೆ. ಇಗೋ ನನ್ನ ಗಾಯಗಳು, ನೋಡಿರಿ ಎಂದು ತನ್ನ ಕೈಗಳನ್ನು ತನ್ನ ಕಾಲುಗಳನ್ನು ಆ ಶಿಷ್ಯರಿಗೆ ತೋರಿಸಿದಾಗ ಕೈಗಳನ್ನು ಪಕ್ಕೆಗಳನ್ನು ತೋರಿಸಿದನು. ಸ್ವಾಮಿಯನ್ನು ನೋಡಿದ್ದರಿಂದ ಅವರು ಸಂತೋಷಪಟ್ಟರು, ಅವರು ದೃಢಪಡಿಸಿಕೊಂಡರು. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಎಂದು ಹೇಳಿ ಅವರ ಮೇಲೆ ಊದಿ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಅಂದನು. ಹಾಲೆಲೂಯ! ಯೇಸು ಪುನರುತ್ಥಾನನಾದ ನಂತರವೂ ಕೂಡ ನಮ್ಮನ್ನು ದರ್ಶಿಸುತ್ತಲೇ ಇದ್ದಾರೆ. ನಮಗೆ ಒಂದು ಕೆಲಸ ಕೊಡ್ತಿದ್ದಾರೆ. ನಾವು ಒಂದು ವಿಷಯದಲ್ಲಿ ಜವಾಬ್ದಾರರಾಗಿರಬೇಕೆಂದು ಬಯಸ್ತಾರೆ. ನಾವು ಸಮಾಧಾನವಾಗಿರಬೇಕು ಮೊದಲನೇದಾಗಿ. ಎರಡನೇದಾಗಿ ನಾವು ಪವಿತ್ರಾತ್ಮನನ್ನು ಹೊಂದಿಕೊಂಡು ಪವಿತ್ರಾತ್ಮನ ಶಕ್ತಿಯಿಂದ ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷಿಯನ್ನು ಸಕಲ ಜನರಿಗೆ ಸಾರಿ ಹೇಳಬೇಕು. ಸಕಲ ಜನರ ಮುಂದೆ ನಾವು ಸಾಕ್ಷಿಗಳಾಗಿ ನಿಲ್ಲಬೇಕು. ಆತನ ಸುವಾರ್ತೆಯನ್ನು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಪ್ರಕಟಿಸಬೇಕು. ಅಂತಹ ದೊಡ್ಡ ಜವಾಬ್ದಾರಿಕೆ ಆ ಶಿಷ್ಯರಿಗೆ ಯೇಸು ಕೊಟ್ರು. ಆದರೆ ಯೇಸು ಕ್ರಿಸ್ತನು ಬಂದಾಗ ಅಲ್ಲಿ 10 ಮಂದಿಯೇ ಇದ್ರು. ಇಸ್ಕರಿಯೋತ ಯೂದನು ಆಗಲೇ ನೇಣು ಹಾಕೊಂಡು ಸತ್ತನು. ತೋಮನು ಎಲ್ಲಿ ಹೋದನು ಎಂದು ಗೊತ್ತಿಲ್ಲ, ಆದರೆ ಅಲ್ಲಿ 10 ಮಂದಿ ಮಾತ್ರ ಇದ್ದಿರುವುದನ್ನು ಕಾಣ್ತೇವೆ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಒಂದು ದಿನ ಚರ್ಚ್ ಮಿಸ್ ಆದ್ರೆ ಏನಾಗ್ತದೆ? ಒಂದು ದಿನ ಪ್ರಾರ್ಥನೆಯ ಸಮಯವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಏನಾಗ್ತದೆ ಅಂದ್ಕೊಳ್ತೀರಾ? ಇಂತಹ ದೊಡ್ಡ ದೊಡ್ಡ ಅನುಭವಗಳನ್ನು ನೀವು ಕಳೆದುಕೊಳ್ತೀರಿ. ಕರ್ತನು ನಿನ್ನನ್ನು ಸಂಧಿಸುವ ಕಾಲ ನೀನು ಅರಿಯಲಿಲ್ಲ ಎಂಬುದಾಗಿ ಯೆರೂಸಲೇಮಿನ ಕುರಿತು ಬೆಟ್ಟದ ಮೇಲೆ ಕೂತ್ಕೊಂಡು ಯೇಸು ಪ್ರಲಾಪಿಸಿದಂತೆ, ಯೇಸು ನಿಮ್ಮ ಬಳಿಗೆ ಬರ್ತಿದ್ದಾರೆ, ನಿಮ್ಮ ಮನೆಗೆ ಬರ್ತಿದ್ದಾರೆ, ತನ್ನ ವಾಕ್ಯ ನಿಮಗೆ ಕಳುಹಿಸಿಕೊಡ್ತಿದ್ದಾರೆ, ತನ್ನ ಶಕ್ತಿ ನಿಮಗೆ ಕೊಡಬೇಕೆಂದು, ತನ್ನ ಆತ್ಮದಿಂದ ನಿಮ್ಮನ್ನು ಅಭಿಷೇಕಿಸಬೇಕೆಂದು, ನಿಮಗೆ ಸಮಾಧಾನ ಅನುಗ್ರಹಿಸಿ ನಿಮ್ಮ ಅನುಮಾನ ತೆಗೆದುಹಾಕಬೇಕೆಂದು ಯೇಸು ನಮ್ಮ ಬಳಿಗೆ ಬರ್ತಿದ್ದಾರೆ. ಪ್ರಿಯರೇ, ನಾವು ಸಭೆಗೆ ಹೋಗದಿದ್ದರೆ ಹೇಗೆ? ಸಭೆಯಲ್ಲಿ ಆರಾಧನೆ ನಡೆಯುವಾಗ ಈ ದಿನಗಳಲ್ಲಿ ಬಹಳಷ್ಟು ಜನರು ಮೊಬೈಲ್ ಹಿಡಿದುಕೊಂಡು ಅವರು ಎಲ್ಲೋ ಹಿಂದುಗಡೆ ಕೂತ್ಕೊಂಡು ಏನೋ ತಲೆ ಬಾಗಿಸಿ ಬೈಬಲ್ ಓದಿದಂತೆ, ದೇವರ ವಾಕ್ಯ ಕೇಳದಂತೆ ಒಂದು ಕ್ಷಣವೂ ಕೂಡ ದೇವರ ವಾಕ್ಯಕ್ಕೆ ಗಮನ ಕೊಡದಿದ್ದರೆ ನಿಮಗೆ ಅವಶ್ಯಕವಾದ ಮಾತನ್ನು, ದರ್ಶನವನ್ನು ಕಳೆದುಕೊಳ್ತೀರಿ. ಬೈಬಲ್ ನಿಮ್ಮ ಸಭೆಗಳಿಗೆ ಹೋಗುವಾಗ ತಕೊಂಡು ಹೋಗಿರಿ. ನಿಮ್ಮ ಕಣ್ಣುಗಳು ಆ ಕಡೆ ಈ ಕಡೆ ನೋಡಲಾರದ ಹಾಗೆ ನೇರವಾಗಿ ನೀವು ನೆಟ್ಟಗೆ ನೋಡಬೇಕು ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ಹೇಳುತ್ತದಲ್ಲವೇ?
ನೋಡಿ, ಬೈಬಲ್ ತಕೊಂಡು ಹೋದ್ರೂ ಕೂಡ ಸಭೆಯೊಳಗೆ ಹೋಗಿ ಅವರನ್ನು ನೋಡೋದು, ಇವರನ್ನು ನೋಡೋದು, ಅದನ್ನು ಇದನ್ನು ನೋಡೋದು ಒಳ್ಳೆಯದಲ್ಲ. ಯೇಸುವಿನ ಕಡೆಗೆ ನೋಡುವುದನ್ನು ಕಲಿತುಕೊಳ್ಳಿರಿ. ಪಾಸ್ಟರ್ ಕಡೆಗೆ ನೋಡಬೇಡಿರಿ, ಕರ್ತನ ಕಡೆಗೆ ನೋಡಿರಿ. ಯೇಸು ನನಗೆ ಯಾವ ಮಾತಾಡುತ್ತಾರೆ ಎಂಬ ಆಸೆಯುಳ್ಳವರಾಗಿರಿ. ದಯವಿಟ್ಟು ಗಮನಿಸಿರಿ, ಪ್ರಾರ್ಥನೆ ಅಂದ ಕೂಡಲೇ ಬಹಳಷ್ಟು ಜನ ಅಂದ್ಕೊಳ್ತಾರೆ, ಎಲ್ಲರೂ ಕಣ್ಣು ಮುಚ್ಕೊಳ್ಳೋದ್ರಿಂದ ನಾವು ಎದ್ದು ಹೋಗ್ಬೋದು ಅಂದ್ಕೊಳ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಕೆಲವರು ಎದ್ದು ಹೋಗ್ತಾರೆ ಅಥವಾ ರೆಸ್ಟ್ ರೂಮ್ಗೆ ಹೋಗ್ತಾರೆ. ಆ ಸಮಯದಲ್ಲಿ ಹೋಗಿ ಟೀ ಕುಡಿದು ಬರ್ತಾರೆ. ಆ ಸಮಯದಲ್ಲಿ ಯಾರೊಂದಿಗೋ ಫೋನಲ್ಲಿ ಮಾತಾಡ್ತಾರೆ. ಇಂತಹ ದುರಭ್ಯಾಸಗಳನ್ನು ಅನ್ನಬೇಕೋ ಅದಕ್ಕಿಂತಲೂ ತಪ್ಪಾದ ಮತ್ತೊಂದು ಕೆಲಸ ಇಲ್ಲವೇ ಇಲ್ಲ. ದೇವರ ಸನ್ನಿಧಿಯನ್ನು ಪಕ್ಕಕ್ಕೆ ತಳ್ಳಿಹಾಕಿ ನೀವು ಲೋಕದ ಪ್ರಕಾರ ಅಂದರೆ ನಿಮ್ಮ ಅವಶ್ಯಕತೆ ತೀರಿಸಿಕೊಳ್ಳಲು ನೀವು ಹೊರಗೆ ಹೋಗುವಾಗ ಆತನು ನನ್ನ ಮುಂದೆಯಿಂದ ದಾಟಿ ಹೋಗ್ತಿದ್ದಾನೆ, ಆತನಿಗೆ ನೋಡ್ಲಿಕ್ಕಾಗಲಿಲ್ಲ ಎಂಬ ಆ ಯೋಬನ ಹಾಗೆ ಅನೇಕ ಸಾರಿ ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ನಿಮ್ಮ ಲೈನ್ಗೆ ಬರೋಷ್ಟೊತ್ತಿಗೆ ನೀವು ಅಲ್ಲಿ ಇಲ್ಲದವರಾಗಿದ್ದೀರಿ. ನಿಮ್ಮ ಆಶೀರ್ವಾದ ಕಳೆದುಕೊಂಡಿದ್ದೀರಿ. ಈ 10 ಮಂದಿ ಶಿಷ್ಯರೊಂದಿಗೆ ತೋಮ ಇರಲಿಲ್ಲ. ಮತ್ತೆ ಎಲ್ಲಿಗೆ ಹೋದನೋ ಗೊತ್ತಿಲ್ಲ, ಏನ್ ಮಾಡುವುದಕ್ಕಾಗಿ ಎಲ್ಲಿಗೆ ಹೋದನೆಂದು ಗೊತ್ತಿಲ್ಲ. ಆ ತೋಮ ಬಂದ ಕೂಡಲೇ ಉಳಿದ ಶಿಷ್ಯರೆಲ್ಲ ಹೇಳ್ತಾರೆ, ತೋಮ ಯೇಸು ಬಂದಿದ್ರು, ಯೇಸುವನ್ನು ನಾವು ನೋಡಿದ್ದೇವೆ ಅಂದ್ರು. ಆತನು ಸಜೀವವಾಗಿದ್ದಾನೆ, ಆತನ ಗಾಯ ನೋಡಿದ್ದೇವೆ ಎಂಬುದಾಗಿ ಅವರೆಲ್ಲರೂ ಸಂತೋಷದಿಂದ ಸಾಕ್ಷಿ ಕೊಡ್ತಿರುವಾಗ ಈ ತೋಮನು ಏನು ಹೇಳ್ತಾನೆ ನೋಡಿ. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತು ನಂಬುವುದೇ ಇಲ್ಲ ಅಂದನು. ದೊಡ್ಡ ಅನುಭವ ಕಳೆದುಕೊಂಡಿದ್ದು ಮಾತ್ರವಲ್ಲದೆ ಅಪನಂಬಿಕೆಗೆ ಅವಕಾಶ ಕೊಟ್ಟ. ನೀವು ಎಷ್ಟೇ ಹೇಳಿದರೂ ಕೂಡ ನನ್ನಷ್ಟಕ್ಕೆ ನಾನು ನೋಡಿದ ಹೊರತು ನಂಬಲ್ಲ ಅನ್ನುತ್ತಾನೆ. ಇದು ಒಳ್ಳೆಯದೇ ಒಂದು ರೀತಿಯಲ್ಲಿ. ಯಾರೋ ಹೇಳಿದ್ದಕ್ಕೆ ಯೇಸು ಕ್ರಿಸ್ತನನ್ನು ನಂಬುವುದಲ್ಲ ಪ್ರಿಯರೇ. ನಿಮ್ಮಷ್ಟಕ್ಕೆ ನೀವು ಯೆಹೋವನು ಉತ್ತಮನು ಎಂದು ರುಚಿ ನೋಡಿ ತಿಳಿದುಕೊಳ್ಳಬೇಕು. ಯೇಸು ಕ್ರಿಸ್ತನು ದೊಡ್ಡ ದೇವರಂತೆ, ಒಳ್ಳೆ ದೇವರಂತೆ, ಪ್ರೀತಿ ಸ್ವರೂಪಿಯಂತೆ, ಸ್ವಸ್ಥಪಡಿಸುತ್ತಾರಂತೆ ಅಂತ ಎಂಬ ಭಕ್ತಿ ಇರಬಾರ್ದು. ಆದರೆ ಆತನು ನಂಬಿಗಸ್ತನಾದ ದೇವರೆಂದು ನಂಬುವೆನು. ಆತನು ನನ್ನನ್ನು ಸ್ವಸ್ಥಪಡಿಸಿದ್ದಾರೆ, ಆತನು ನನ್ನನ್ನು ಕ್ಷಮಿಸಿದ್ದಾರೆ, ಆತನು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಹೇಳುವ ಹಾಗೆ ಯೇಸುವನ್ನು ವೈಯಕ್ತಿಕವಾಗಿ ನಾವು ಅನುಭವಿಸಬೇಕು. ಅಂತಹ ಸಂದರ್ಭಗಳನ್ನು ನಾವು ಕಳೆದುಕೊಳ್ಳಬಾರದು. ದೇವರ ಆಲಯದಲ್ಲಿ ದೇವ ಜನರೊಂದಿಗೆ ನಾವು ಇದ್ದಾಗ ದೇವರು ನಮ್ಮ ಮಧ್ಯೆ ಇರ್ತಾರೆ. ನೀವು ಒಬ್ಬಂಟಿಗರಾಗಿ ನಿಮ್ಮ ಮನೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ ದೇವರು ನಿಮ್ಮೊಂದಿಗೆ ಮಾತಾಡಲು ತವಕಿಸುತ್ತಾ ಇದ್ದಾರೆ. ಅಂತಹ ಅನುಭವವುಳ್ಳವರಾಗಿರೋದು ಬಹಳ ಮುಖ್ಯ. ಆಯ್ತು ಸರಿ, 10 ಮಂದಿ ನಂಬಿದಾರಲ್ಲವೋ, ಒಬ್ಬನು ನಂಬದಿದ್ದರೆ ನನಗೇನು ಎಂದು ಯೇಸು ಅಂದುಕೊಂಡ್ರೋ? ಇಲ್ಲ. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಯೇಸು ಅವರ ನಡುವೆ ಬಂದು, ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿದನು. 8ನೆಯ ದಿವಸ ಅಂದರೆ ಯೇಸು ಪುನರುತ್ಥಾನ ಹೊಂದಿದ ನಂತರ, ಅಂದರೆ ಈಸ್ಟರ್ ಆದ ನಂತರದ ಭಾನುವಾರವಾಗಿದೆ. ಆ 1 ವಾರವೆಲ್ಲ ಆ ವಿಶ್ವಾಸಿಗಳೊಂದಿಗೆ ಇದ್ದ. ಆ 1 ವಾರದವರೆಗೂ ಆ ತೋಮನಿಗೆ ಯಾರೂ ಕನ್ವಿನ್ಸ್ ಮಾಡಲಿಕ್ಕಾಗಲಿಲ್ಲ. ಮತ್ತೆ ಈ ಭಾನುವಾರ ಬಂದಾಗ ಯಾವ ಕೆಲಸ ಇಟ್ಟುಕೊಳ್ಳದೆ ದೇವರ ಸನ್ನಿಧಿಯಲ್ಲಿದ್ದ, ಶಿಷ್ಯರೊಂದಿಗೆ ಸೇರಿಕೊಂಡಿದ್ದ. ಬಹಳ ಪ್ರಾಮುಖ್ಯ ಪ್ರಿಯರೇ. ವಿಶ್ವಾಸಿಗಳೊಂದಿಗಿರುವಾಗ ದೇವರು ನಮ್ಮ ಸಂಗಡ ಮಾತಾಡ್ತಾರೆ. ದೇವರ ಆಲಯದಲ್ಲಿರುವಾಗ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಆ ವಿಶ್ವಾಸಿಗಳೊಂದಿಗೆ ನೀವು ಇಜ್ಜೂಡರಾಗುವಾಗ ದೇವರ ಸ್ವರ ಕೇಳಲಿಕ್ಕಾಗಲ್ಲ, ಕಂಡುಕೊಳ್ಳಲಿಕ್ಕಾಗಲ್ಲ. ದೇವರ ಮಕ್ಕಳೊಂದಿಗೆ ಸಹವಾಸ ಮಾಡಿರಿ. ಭಾನುವಾರ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯಿರಿ. ಮತ್ತೊಮ್ಮೆ ಆ ಒಬ್ಬ ತೋಮನಿಗೋಸ್ಕರ ಯೇಸು ಮತ್ತೊಮ್ಮೆ ಬರ್ತಾರೆ. ಮತ್ತೆ ಅವರ ಮಧ್ಯದಲ್ಲಿ ಬಂದು ಅವರಿಗೆ ಪ್ರತ್ಯಕ್ಷನಾಗಿ ನಿಮಗೆ ಸಮಾಧಾನವಾಗಲಿ ಎಂದು ಎಷ್ಟೋ ಚೆನ್ನಾಗಿ, ಎಷ್ಟೋ ಪ್ರೀತಿಯಿಂದ ಮಾತಾಡಿಸಿ ತೋಮನ ಮೇಲೆ ಸಿಟ್ಟಾಗದೆ, ಬೇಸರಗೊಳ್ಳದೆ, ಅವನ ಅಪನಂಬಿಕೆಗಾಗಿ ಅವನನ್ನು ತಳ್ಳಿಹಾಕದೆ, ತೋಮನನ್ನು ನೋಡಿ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಈ ದಿನ ನಿಮ್ಮಲ್ಲಿ ಯಾರಾದರೂ ಇನ್ನೂ ಅಪನಂಬಿಕೆಯಲ್ಲಿದ್ದೀರೋ? ಯೇಸು ಕ್ರಿಸ್ತನ ಮರಣ ಅಂದರೆ ಶಿಲುಬೆ ಮರಣ ಪುನರುತ್ಥಾನವನ್ನು ಇನ್ನೂ ನಂಬದವರು ಯಾರಾದರೂ ಇದ್ದೀರಾ? ಆತನು ನಿಜವಾದ ದೇವರೆಂದು, ಪುನರುತ್ಥಾನನೆಂದು, ಸಜೀವವುಳ್ಳ ದೇವರೆಂದು ನಂಬದವರಾಗಿದ್ದೀರಾ? ಯೇಸುವೇ, ನಿಮ್ಮನ್ನು ನೀವು ನಿರೂಪಿಸಿಕೊಂಡಂತೆ ನನಗೆ ದರ್ಶನ ಕೊಡಿರಿ ಎಂದು ನನಗೆ ನನ್ನ ಮನಸಾಕ್ಷಿ ನನ್ನ ಜೀವಿತದಲ್ಲಿ ಅಂಗೀಕರಿಸುವ ಹಾಗೆ ನಿಮ್ಮ ಶ್ರೇಷ್ಠತೆಯನ್ನು ತೋರಿಸಿರಿ ಎಂದು ಬೇಡಿಕೊಳ್ಳಿರಿ.
ಯೇಸುವೇ, ನಿಮ್ಮ ಮಹಿಮೆ ತೋರಿಸಿರಿ ಎಂದು ಬೇಡಿಕೊಳ್ಳಿರಿ, ನನ್ನನ್ನು ಮುಟ್ಟು ಎಂದು ಬೇಡಿಕೊಳ್ಳಿರಿ. ಸುಮ್ಮನೆ ಗುಂಪಿನ ಜೊತೆಗೆ ನಂಬುತ್ತಿದ್ದೇನೆ ಎಂದು ತಲೆ ಅಲ್ಲಾಡಿಸುವಂಥದ್ದಲ್ಲ. ನಂಬುವುದಾದರೆ ಅದ್ಭುತ ನಡೆಯುತ್ತೆ, ನಂಬದೇ ಇರುವುದಾದರೆ ಬೇಡಿಕೊಂಡು ತಿಳಿದುಕೊಳ್ಳಿರಿ ಕರ್ತನಿಂದ. ತೋಮನೇ, ನಿನ್ನ ಬೆರಳು ಚಾಚಿ ನನ್ನ ಕೈ ಮುಟ್ಟಿ ನೋಡು, ನನ್ನ ಪಕ್ಕೆಯಲ್ಲಿ ಕೈ ಇಟ್ಟು ನೋಡು. ನಂಬದವನಾಗಿರಬೇಡ, ನಂಬುವವನಾಗು. ಯೇಸು ನಮ್ಮಿಂದಲೂ ಕೋರಿಕೊಳ್ಳೋದದೆ, ಅಪನಂಬಿಕೆಯುಳ್ಳವರಾಗಿರಬಾರ್ದು. ಕ್ರಿಸ್ತನ ಮಕ್ಕಳೆಂದು ಹೇಳಿಕೊಳ್ತಾ ಅಪನಂಬಿಕೆಯುಳ್ಳವರಾಗಿದ್ದೇವೆ. ಚರ್ಚಿಗೆ ಹೋಗ್ತೇವೆ ಎಂದು ಹೇಳ್ತೇವೆ, ಆದರೆ ಅವಿಶ್ವಾಸಿಗಳೊಂದಿಗೇ ಇರ್ತೇವೆ. ಎಷ್ಟೋ ವಿಷಯಗಳನ್ನು ನಂಬುತ್ತಿದ್ದೇವೆ, ನೋಡ್ತಿದ್ದೇವೆ, ಮಹತ್ ಕಾರ್ಯ ದೇವರು ಮಾಡ್ತಿದ್ದಾರೆ ಎಂದು ಕೇಳ್ತಿದ್ದೇವೆ, ಆದರೆ ನಮ್ಮ ವಿಷಯಕ್ಕೆ ಬರೋಷ್ಟೊತ್ತಿಗೆ ನಂಬಿಕೆಯಿಲ್ಲದವರಾಗಿರ್ತಿದ್ದೇವೆ. ನಿಮ್ಮೊಂದಿಗೆ ದೇವರು ಮಾತಾಡ್ತಿದ್ದಾರೆ. ಕನಿಷ್ಠ ಈ ದಿನವಾದರೂ ಪ್ರತ್ಯಕ್ಷವಾಗಿ ದೇವರು ಮಾತಾಡುವಾಗ ನಿಮ್ಮ ಅಪನಂಬಿಕೆಯನ್ನು ಪೂರ್ತಿ ತೊಲಗಿಸಿ ಬಿಡುವ ಹಾಗೆ, ಆತನು ನಿಮ್ಮನ್ನು ದರ್ಶಿಸುವ ಹಾಗೆ ಬೇಡಿಕೊಳ್ಳಿರಿ. ನೀವು ದೇವರ ಮಕ್ಕಳೊಂದಿಗಿರಿ, ಮೊಳಕಾಲು ಊರಿದವರಾಗಿರಿ. ನೀವು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರಿ. ದೇವರ ದರ್ಶನವನ್ನು, ದೇವರ ಮುಟ್ಟುವಿಕೆಯನ್ನು ದೇವರು ಅನುಗ್ರಹಿಸ್ತಾರೆ. ಆತನು ಸಜೀವವುಳ್ಳ ಆತನೆಂದು ನೀವು ತಿಳಿದುಕೊಳ್ತೀರಿ. ಮತ್ತೊಂದು ಮಾತು ಹೇಳ್ತಾರೆ ಯೇಸು, ನನ್ನನ್ನು ನೋಡದೆ ನಂಬುವವರು ಧನ್ಯರು ಅನ್ನುತ್ತಾರೆ. ತಕ್ಷಣವೇ ಆಗ ತೋಮ ಹೇಳ್ತಾನೆ, ಕರ್ತನೇ, ನನ್ನ ದೇವರೇ, ಮೊಳಕಾಲೂರಿ ಅರಿಕೆ ಮಾಡ್ತಾ ಹೇಳ್ತಾನೆ. ಆಗ ಅವನ ಅಪನಂಬಿಕೆಯ ಕಣ್ಣುಗಳೆಲ್ಲ ತೊಲಗಿ ಹೋದವು. ಅಲ್ಲಿಯವರೆಗೂ ತಂದೆ ಒಬ್ಬನು ಮಗನೊಬ್ಬನು ಅಂದುಕೊಂಡಿದ್ದ. ತಂದೆಯೂ ನಾನು ಒಂದೇ ಆಗಿದ್ದೇವೆ ಎಂದು ಯೇಸು ಹೇಳಿದ್ರೆ ಅರ್ಥ ಆಗಲಿಲ್ಲ. ಈಗ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಅವನ ಮನೋನೇತ್ರ ತೆರೆಯಲ್ಪಡ್ತು. ನನ್ನ ಸ್ವಾಮಿಯೂ ದೇವರು ನೀವೇ ಆಗಿದ್ದೀರಿ ಅನ್ನುತ್ತಾನೆ. ನನ್ನ ಸರ್ವವೂ ನೀವೇ ಎಂದು ಅರ್ಪಿಸಿಕೊಡುವಾಗ ಆಗ ಯೇಸು ಒಂದು ಮಾತು ಹೇಳ್ತಾರೆ, ನೋಡಿ ನಂಬುವವರಿಗಿಂತಲೂ ನೋಡದೆ ನಂಬುವವರು ಧನ್ಯರೆಂದು. ನಾವು ಮಾತ್ರ ಆತನನ್ನು ನೋಡಿದಾಗ ನಂಬುತ್ತೇವೆ ಎಂದು ಹೇಳಬೇಡಿ. ನೋಡಿ ನಂಬುವುದಕ್ಕಿಂತಲೂ ನೋಡದೇ ಇದ್ರೂ ಸಹ ನಂಬುವುದು ದೊಡ್ಡ ವಿಷಯ. ನಮ್ಮ ತಾಯಿ ನಮ್ಮನ್ನು ಹೆತ್ತಿದಾಗ ನಮ್ಮ ತಾಯಿಯನ್ನು ನಾವು ನೋಡಲಿಲ್ಲ, ಆದರೂ ತಾಯಿಯನ್ನು ನಂಬುತ್ತೇವೆ. ಅದನ್ನು ರುಜುಪಡಿಸಿರಿ ಅಂತಂದ್ರೆ ಅದು ಬುದ್ಧಿಹೀನತೆಯಾಗಿರುತ್ತೆ. ಎಷ್ಟೋ ವಿಷಯಗಳಲ್ಲಿ ನಾವು ನಂಬುತ್ತಲೇ ಇದ್ದೇವೆ, ಅರ್ಥವಾಗದ ವಿಷಯಗಳನ್ನು ನಂಬುತ್ತಲೇ ಇದ್ದೇವೆ. ಸಜೀವವುಳ್ಳ ಕ್ರಿಸ್ತನ ವಿಷಯದಲ್ಲಿ ಯಾವ ಅನುಮಾನವೇ ಬೇಡ. ಆತನು ಎಂದೆಂದಿಗೂ ಇರುವಾತನಾಗಿದ್ದಾನೆ. ಆತನ ಅಸ್ತಿತ್ವ ನಾವು ಅರಿತುಕೊಳ್ಳಬೇಕು. ಈ ದಿನದಿಂದ ನಂಬುವವರಾಗಿ ಬದುಕೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ, ಇನ್ನೂ ಅಪನಂಬಿಕೆಯುಳ್ಳವರಾಗಿರದೆ ನನಗೋಸ್ಕರವೇ ಯೇಸು ಶಿಲುಬೆಯ ಮೇಲೆ ಮರಣ ಹೊಂದಿದ್ದಾರೆಂದು, ತಿರುಗಿ ಎದ್ದು ಬಂದಿದ್ದಾರೆಂದು, ಆತನಿಗುಂಟಾದ ಗಾಯಗಳಿಂದ ನನಗೆ ಸ್ವಸ್ಥವಾಯಿತೆಂದು, ಆತನು ಸುರಿಸಿದ ರಕ್ತದಿಂದ ಪಾಪ ಕ್ಷಮಾಪಣೆ ಉಂಟಾಯಿತೆಂದು, ಪಾಪಿಯಾಗಿ ನರಕಕ್ಕೆ ಪಾತ್ರನಾಗಿರುವ ನನಗಾಗಿ ಯೇಸು ಮಾಡಿದ ಯಜ್ಞವನ್ನು ನಂಬುತ್ತೇನೆ. ಹಾಗೂ ಪರಲೋಕ ಪ್ರವೇಶಿಸುವ ಭಾಗ್ಯ ದೇವರು ಅನುಗ್ರಹಿಸಿದ್ದಾರೆಂದು ನಂಬುತ್ತೇವೆ. ಹಾಗೂ ಈ ಲೋಕದಲ್ಲಿರುವಾಗ ನಿಮ್ಮ ಸಮಾಧಾನವುಳ್ಳವರಾಗಿದ್ದು, ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯುಳ್ಳವರಾಗಿ ಲೋಕವನ್ನು, ಪಾಪವನ್ನು, ಸೈತಾನನನ್ನು ಜಯಿಸಲು ಯೇಸುವೇ ರಕ್ಷಕನೆಂಬ ವಿಷಯವನ್ನು ಸರ್ವ ಲೋಕಕ್ಕೂ, ಸರ್ವ ಸೃಷ್ಟಿಗೂ ಪ್ರಕಟಿಸುವ ಹಾಗೆ ನಿಮ್ಮ ಆತ್ಮನಿಂದ ನಮ್ಮೆಲ್ಲರನ್ನು ಅಭಿಷೇಕಿಸಿರಿ. ನಮ್ಮ ಸಭೆಗಳಲ್ಲಿ ಪವಿತ್ರಾತ್ಮನ ಕಾರ್ಯಗಳು ಈ ಅಂತ್ಯಕಾಲದಲ್ಲಿ ಸಮೃದ್ಧಿಯಾಗಿ ನಡೆಯುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವೂ ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಈ ದಿನ ಕರ್ತನ ದಿನವಾಗಿರುವುದರಿಂದ ನಿಮ್ಮ ಸಭೆಗಳಿಗೆ ಹೋಗಿ ಕರ್ತನನ್ನು ಆರಾಧಿಸುತ್ತಾ ಕರ್ತನ ಸನ್ನಿಧಿಯನ್ನು ದಿನಾವಿಡೀ ಅನುಭವಿಸುವವರಾಗಿರಿ. ಅದು ಉತ್ತಮವಾಗಿದೆ. ಸಭೆಯಿಂದ ತಿರುಗಿ ಬಂದ ಮೇಲೆ ಈ ಸಂದೇಶ ನೀವು ಮತ್ತಷ್ಟು ಹೆಚ್ಚು ಕೇಳುವಾಗ ಮತ್ತಷ್ಟು ಆತ್ಮಿಕವಾಗಿ ಬಲಗೊಳ್ತೀರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಎಲ್ಲ ಕ್ರೈಸ್ತಿಯ ವಿಶ್ವಾಸಿಗಳಿಗೆ ಒಂದು ಶುಭವಾರ್ತೆ. ನಿಮ್ಮೆಲ್ಲರಿಗೋಸ್ಕರ ಒಂದು ದಿನದ ವಿಶೇಷವಾದ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ದಿನಾಂಕ ಏಪ್ರಿಲ್ 10ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ. ಸ್ಥಳ ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಮಿತ್ರಾಲಯ ಗರ್ಲ್ಸ್ ಸ್ಕೂಲ್, ಕಾರ್ಪೊರೇಷನ್ ಸರ್ಕಲ್, ಬೆಂಗಳೂರು. ಹೆಚ್ಚಿನ ವಿವರಗಳಿಗಾಗಿ 8939393939 ನಂಬರ್ಗೆ ಸಂಪರ್ಕಿಸಿರಿ. ಈ ಒಂದು ದಿನದ ಗೆಟ್ ಟುಗೆದರ್ನಲ್ಲಿ ತಪ್ಪದೆ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ.